ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಮೇ ತಿಂಗಳಿನಲ್ಲಿ ಕುಂಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಕುಂಭ ರಾಶಿಯವರಿಗೆ ಮೇ 2026ರ ಮಾಸವು ಏಳಿನಾಟ ಶನಿಯ ಎರಡನೇ ಹಂತ ಅಂದರೆ ಜನ್ಮ ಶನಿ ಅಥವಾ ದ್ವಿತೀಯ ಶನಿ ಸಂಧಿ ಇದು ಇರುತ್ತೆ. ಅದ್ಭುತವಾದಂತಹ ನೆಮ್ಮದಿಯನ್ನು ಮತ್ತು ವಿಜಯವನ್ನು ಕೂಡ ಇದು ತಂದುಕೊಡುತ್ತೆ. ಕಳೆದ ತಿಂಗಳು ಎರಡನೇ ಮನೆಯಲ್ಲಿದ್ದಂತಹ ಕುಜನಿಂದಾಗಿ ಎದುರಿಸಿದ ಮಾತುಗಳು ಮತ್ತು ಕೌಟುಂಬಿಕ ಕಲಹಗಳು ಮೇ 11ರಂದು ಕುಜನು ಮೂರನೇ ಮನೆಗೆ ಬದಲಾದ ತಕ್ಷಣವೇ ದೂರವಾಗ್ತವೆ. ಇನ್ನು ಮೇ 14ರಂದು ಯೋಗಕಾರಕನಾದಂತಹ ಶುಕ್ರನು 5ನೇ ಮನೆಗೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದು ನಿಮ್ಮ ಜೀವನದಲ್ಲಿ ಸೃಜನಶೀಲತೆಯನ್ನು ಮತ್ತು ಆನಂದವನ್ನು ತಂದುಕೊಡುತ್ತೆ. ಆದರೆ ಮೇ 15ರಂದು ಸೂರ್ಯನು 4ನೇ ಮನೆಗೆ ಪ್ರವೇಶಿಸುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಕುಂಭ ರಾಶಿಯವರಿಗೆ ವೃತ್ತಿ, ಉದ್ಯೋಗ ಮತ್ತು ಶಿಕ್ಷಣ, ಆರೋಗ್ಯ, ಆರ್ಥಿಕ ಪರಿಸ್ಥಿತಿ, ಹೇಗೆ ಕುಟುಂಬ ಸಂಬಂಧಗಳು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ಕರ್ಮಾಧಿಪತಿ ಅಥವಾ ವೃತ್ತಿಕಾರಕನಾದಂತಹ ಕುಜನು ಏಪ್ರಿಲ್ನಲ್ಲಿ 2ನೇ ಮನೆಯಲ್ಲಿ ಇದ್ದು ನೀಡಿದಂತಹ ಒತ್ತಡದಿಂದ ಮೇ 11ರಂದು ತೃತೀಯ ಸ್ಥಾನದಲ್ಲಿ ಅಂದರೆ 3ನೇ ಮನೆಯಲ್ಲಿ ಸ್ವಕ್ಷೇತ್ರವನ್ನು ಬಲಪಡಿಸುವುದರೊಂದಿಗೆ ನಿಮಗೆ ದೊಡ್ಡ ನೆಮ್ಮದಿಯನ್ನು ತಂದುಕೊಡುವಂತೆ ಮಾಡ್ತಾನೆ. ಕಚೇರಿಯಲ್ಲಿ ನಿಮ್ಮ ಧೈರ್ಯ ಮತ್ತು ತೆಗೆದುಕೊಳ್ಳುವಂತಹ ನೀವು ನಿರ್ಧಾರಗಳಲ್ಲಿನ ನಿಮ್ಮ ಗುಣ ಸ್ವಭಾವಗಳು ಎಲ್ಲರನ್ನೂ ಕೂಡ ಆಶ್ಚರ್ಯಚಕಿತಗೊಳಿಸ್ತವೆ. ಬಾಕಿ ಇರುವಂತಹ ಕೆಲಸಗಳನ್ನು ನೀವು ಒಂದು ಹಂತಕ್ಕೆ ತಂದು ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತೀರಾ. ಉದ್ಯೋಗದಲ್ಲಿ ನಿಮಗೆ ಎದುರಾಗುವ ಸವಾಲುಗಳನ್ನು ಸುಲಭವಾಗಿ ದಾಟ್ತೀರಾ. ನಿಮ್ಮ ಪ್ರಸ್ತಾಪಗಳಿಗೆ ಅಧಿಕಾರಿಗಳ ಒಪ್ಪಿಗೆ ಕೂಡ ಇರುತ್ತೆ. ಈ ಶಾರ್ಟ್ ಟ್ರಿಪ್ಸು ಅಂದರೆ ಸಣ್ಣ ಪ್ರಯಾಣಗಳು ಇದನ್ನು ಮಾಡುವ ಮೂಲಕ ವೃತ್ತಿಯಲ್ಲಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸ್ತೀರಾ. ಪತ್ರಿಕೋದ್ಯಮ, IT ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿ ಇರುವಂಥವ್ರಿಗೆ ಇದು ವಿಶೇಷ ವಿಜಯಗಳನ್ನು ನೀಡುವಂತಹ ಕಾಲವಾಗಿರುತ್ತೆ. ಈಗ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ. ವ್ಯಾಪಾರಸ್ಥರಿಗೆ ಈ ತಿಂಗಳು ಅದ್ಭುತವಾದಂತಹ ವಿಸ್ತರಣೆಗೆ ಅನುಕೂಲಕರವಾಗಿದೆ. ಸಪ್ತಮಾಧಿಪತಿಯಾದಂತಹ ವ್ಯಾಪಾರ ಕಾರಕನಾದಂತಹ ಸೂರ್ಯನು ಮೇ 14ರವರೆಗೆ 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯವೇ ನಿಮಗೆ ಬಂಡವಾಳವಾಗುತ್ತೆ. ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸಿ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ತೀರಾ. ಮೇ 14ರಂದು ಯೋಗಕಾರಕನಾದಂತಹ ಶುಕ್ರನು ಪಂಚಮ ಸ್ಥಾನದಲ್ಲಿ ಅಂದರೆ 5ನೇ ಮನೆಯನ್ನು ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದರಿಂದ ಕ್ರಿಯೇಟಿವ್ ಫೀಲ್ಡ್ಸು, ಬ್ಯೂಟಿ, ಡಿಸೈನಿಂಗ್, ಈವೆಂಟ್ಸ್, ಮ್ಯಾನೇಜ್ಮೆಂಟ್ಸ್ ಮುಂತಾದ ಸ್ವಯಂ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಗ್ರಾಹಕರ ದಟ್ಟಣೆ ಹೆಚ್ಚಾಗುತ್ತೆ. 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ಅತಿಯಾದ ಸಲಿಗೆ ಒಳ್ಳೆಯದಲ್ಲ. ಹಾಗೆ ಲೆಕ್ಕಾಚಾರಗಳನ್ನು ಪಕ್ಕ ಇಟ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಈಗ ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಕಾಸಿನ ಮಳೆಯನ್ನೇ ಸುರಿಸುತ್ತೆ. ಧನ ಮತ್ತು ಲಾಭಾಧಿಪತಿಯಾದಂತಹ ಗುರು 5ನೇ ಮನೆಯಲ್ಲಿ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬಲವಾಗಿರೋದ್ರಿಂದ ಮೇ 14ರಂದು ಶುಕ್ರನು ಕೂಡ ಅಲ್ಲಿಗೆ ಬಂದು ಸೇರೋದ್ರಿಂದ ಗುರು ಶುಕ್ರ ಯೋಗ ನಿರ್ಮಾಣಗೊಳ್ಳುತ್ತೆ. ನಿಮಗೆ ವಿಶೇಷವಾದಂತಹ ಧನ ಲಾಭವನ್ನು ಕೂಡ ತಂದುಕೊಡುತ್ತೆ. ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸು ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅದ್ಭುತವಾದಂತಹ ಫಲವನ್ನೇ ತಂದುಕೊಡ್ತವೆ. 2ನೇ ಮನೆಯಲ್ಲಿ ಶನಿ ಇರುವುದರಿಂದ ಖರ್ಚುಗಳು ಇದ್ದರೂ ಕೂಡ ಆದಾಯದ ಅರಿವು ಪ್ರಬಲವಾಗಿರುವುದರಿಂದ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬರೋದಿಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡುವ ಮೊದಲು ಆಸ್ತಿ ಪತ್ರಗಳನ್ನು 1-2 ಬಾರಿ ಪರಿಶೀಲನೆ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಮೇ 15ರ ನಂತರ 4ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಬುಧ ಇರೋದ್ರಿಂದ ಈ ಪ್ರಭಾವ ನಿಮ್ಮ ಮೇಲೆ ಬೀರ್ಬೋದು. ಹಾಗಾಗಿ ಈ ಪತ್ರಗಳನ್ನು ಪರಿಶೀಲನೆ ಮಾಡೋ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆರೋಗ್ಯ ಮತ್ತು ಯೋಗಕ್ಷೇಮ. ಲಗ್ನದಲ್ಲಿ ರಾಹುವಿನ ಸಂಚಾರದಿಂದಾಗಿ ಆಗಾಗ್ಗೆ ಅಕಾರಣ ಭಯಗಳು, ಮಾನಸಿಕ ಗೊಂದಲ ಬರೋದು ಸಹಜ. ಆದರೆ ಮೇ 11ರಂದು ಕುಜನು 3ನೇ ಮನೆಗೆ ಹೋಗುವುದರಿಂದ ನಿಮ್ಮಲ್ಲಿನ ದೈಹಿಕ ದೃಢತೆ, ಶಕ್ತಿ ಹೆಚ್ಚಾಗುತ್ತೆ. ಕಳೆದ ತಿಂಗಳಲ್ಲಿ ಇದ್ದಂತಹ ಗಂಟಲು ಅಥವಾ ಹಲ್ಲುಗಳ ನೋವಿನಿಂದ ಉಪಶಮನ ದೊರೆಯುತ್ತೆ. ಮೇ 15ರ ನಂತರ ಸೂರ್ಯನು 4ನೇ ಮನೆಗೆ ಪ್ರವೇಶಿಸುವುದರಿಂದ ದೇಹದಲ್ಲಿ ಉಷ್ಣ ಹೆಚ್ಚಾಗುತ್ತೆ. ಮುಖ್ಯವಾಗಿ ಎದೆಯುರಿ, ಅಸಿಡಿಟಿ ಅಥವಾ BP ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಾಣಾಯಾಮ ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡುವುದರಿಂದ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಈಗ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು.
ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ಅಪಾರವಾದಂತಹ ಸಂತೋಷವನ್ನು ನೀಡುತ್ತೆ. ಮೇ 14ರಂದು ಶುಕ್ರನು 5ನೇ ಮನೆಯಲ್ಲಿ ಅಂದರೆ ಪ್ರೇಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹವಾಗದವರಿಗೆ ಅದ್ಭುತವಾದಂತಹ ವಿವಾಹ ಪ್ರಸ್ತಾಪಗಳು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಮದುವೆ ಸಂಬಂಧಗಳು ಕುದುರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಜೀವನ ಸಂಗಾತಿಯೊಂದಿಗೆ ಅತ್ಯಂತ ರೊಮ್ಯಾಂಟಿಕ್ ಆಗಿ ನೀವು ಕಾಲವನ್ನು ಕಳೀತೀರಾ. ಪಂಚಮದಲ್ಲಿರುವ ಗುರುವಿನಿಂದಾಗಿ ನಿಮ್ಮ ಮಕ್ಕಳು ಸಾಧಿಸಿದಂತಹ ವಿಜಯಗಳು ಕೂಡ ನಿಮಗೆ ಹೆಮ್ಮೆಯನ್ನು ತರ್ತವೆ. ಆದರೆ ಮೇ 15ರ ನಂತರ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಈಗೋ ಕಂಡು ಬರಬಹುದು. ಕುಟುಂಬ ಸದಸ್ಯರೊಂದಿಗೆ ಮುಖ್ಯವಾಗಿ ತಾಯಿಯೊಂದಿಗೆ ನೀವು ವಾಗ್ವಾದಕ್ಕೆ ಇಳಿಯಬೇಡಿ. ಅವರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ತಗೋಬೇಕಾಗುತ್ತೆ. ಇನ್ನು ಶಿಕ್ಷಣ ವಿದ್ಯಾಸ್ಥಾನದಲ್ಲಿ ಅಂದರೆ 5ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಶುಭ ಸಂಯೋಗ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದ್ಭುತವಾದಂತಹ ಸಮಯವಾಗಿರುತ್ತೆ. ಬುದ್ಧಿಮತ್ತೆ, ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತುಂಗದಲ್ಲಿರುತ್ತೆ. ಕಲೆ, ಡಿಸೈನಿಂಗು, ಫೈನಾನ್ಸು ಅಥವಾ ಮ್ಯಾನೇಜ್ಮೆಂಟ್ ಈ ಥರದ ಒಂದು ಎಜುಕೇಷನನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂತಹ ರ್ಯಾಂಕನ್ನು ಗಳಿಸುವ ಸಾಧ್ಯತೆ ಇದೆ. ಆದರೆ ಅಷ್ಟೇ ಇಷ್ಟಪಟ್ಟು ಶ್ರಮಪಟ್ಟು ಓದಬೇಕಾಗುತ್ತೆ. ಆದರೆ ಮೇ 15ರ ನಂತರ ಅಷ್ಟಮಾಧಿಪತಿಯಾದಂತಹ ಬುಧನು 4ನೇ ಮನೆಯಲ್ಲಿ ಇರುವುದರಿಂದ ಬೇಸಿಕ್ ಎಜುಕೇಷನಲ್ಲಿ ಇರುವಂಥವ್ರಿಗೆ ಸಣ್ಣ ಪುಟ್ಟ ಗೊಂದಲಗಳು ಬರ್ಬೋದು. ಆದರೆ ಶ್ರದ್ಧೆ ವಹಿಸಿ ನೀವು ಓದಬೇಕಾಗುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ವೈದಿಕ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಲಗ್ನದಲ್ಲಿ ರಾಹು, 2ನೇ ಮನೆಯಲ್ಲಿ ಶನಿ ದೋಷಗಳನ್ನು ನಿವಾರಿಸಿಕೊಂಡು 3ನೇ ಮನೆಯಲ್ಲಿ ಕುಜನ ಧೈರ್ಯವನ್ನು ಮತ್ತು 5ನೇ ಮನೆಯಲ್ಲಿ ಗುರು ಶುಕ್ರರ ಯೋಗವನ್ನು ನಿಮ್ಮದಾಗಿಸಿಕೊಳ್ಳೋದಕ್ಕೆ ನೀವು ಈ ಪರಿಹಾರ ಕ್ರಮಗಳನ್ನು ಅನುಸರಿಸ್ಬೋದು. ಮೊದಲಿಗೆ ದುರ್ಗಾ ಮಾತೆ ಪೂಜೆ ಅಥವಾ ರಾಹು ಶಾಂತಿ. ಲಗ್ನದಲ್ಲಿ ರಾಹುವಿನಿಂದ ಬರುವಂತಹ ಮಾನಸಿಕ ಭಯ ಮತ್ತು ಆತಂಕಗಳನ್ನು ಹೋಗಲಾಡಿಸಲು ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಿ ಅಥವಾ ದುರ್ಗಾ ಅಷ್ಟೋತ್ತರವನ್ನು ಓದಿ. ಇದನ್ನು ಮಾಡೋದ್ರಿಂದ ಕೂಡ ರಾಹು ಶಾಂತಿಗೆ ಇದು ದಾರಿ ಮಾಡಿಕೊಡುತ್ತೆ. ರಾಹು ಶಾಂತಿ ಆಗ್ತಾನೆ. ಎರಡನೇದಾಗಿ ಶಿವಾರಾಧನೆ. 2ನೇ ಮನೆಯಲ್ಲಿರುವಂತಹ ಏಳಿನಾಟ ಶನಿ ದೋಷ ನಿವಾರಣೆಗೆ ವಾಕ್ಸ್ಥಾನದಲ್ಲಿ ದೋಷಗಳು ಬರದಂತೆ, ಅಂದರೆ ನೀವು ಮಾತಾಡ್ತಿರಲ್ಲ ಆ ವಿಚಾರಗಳಲ್ಲಿ ದೋಷಗಳು ಬರದಂತೆ ಇರಲು ಪ್ರತಿ ಶನಿವಾರದಂದು ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಇನ್ನು 3ನೇದಾಗಿ ಸೂರ್ಯ ನಮಸ್ಕಾರ. ಮೇ 15ರಿಂದ 4ನೇ ಮನೆಯಲ್ಲಿ ಸೂರ್ಯನಿಂದ ಮನೆಯಲ್ಲಿ ಅಶಾಂತಿ ಉಂಟಾಗದಂತೆ ನೋಡ್ಕೋಬೇಕಂದ್ರೆ ಪ್ರತಿದಿನ ಬೆಳಗಿನ ಜಾವ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ. ಹಾಗೆ ತಂದೆ ತಾಯಿ ಅಥವಾ ಗುರು ಹಿರಿಯರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ. ಇದಿಷ್ಟು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.